ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಕಳೆದ ತರಗತಿಯಲ್ಲಿ ಇತಿಹಾಸ ವಿಭಾಗದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಒಂದು ಪಾಠದ ಬಗ್ಗೆ ತಿಳಿದುಕೊಂಡ್ರೆ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳುತ್ತೇನೆ. ವಿದ್ಯಾರ್ಥಿಗಳೇ, ಮಧ್ಯಯುಗದಲ್ಲಿ ಭಾರತ ಮತ್ತು ಏಷ್ಯಾ ಖಂಡಗಳ ಮಧ್ಯೆ ವ್ಯಾಪಾರ ಹೇಗೆ ನಡೀತಾ ಇತ್ತು ಹೇಳಿ ನೋಡೋಣ. ವಿದ್ಯಾರ್ಥಿಗಳೇ, ಮಧ್ಯಯುಗದಲ್ಲಿ ಭಾರತದ ಸರಕುಗಳನ್ನು ಅರಬ್ಬರು ಕೊಂಡುಕೊಂಡು ಹೋಗಿ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ಕಾನ್ಸ್ಟಾಂಟಿನೋಪಲ್ ನಗರದಿಂದ ಇಟಲಿಯ ವರ್ತಕರು ಆ ವಸ್ತುಗಳನ್ನು ಕೊಂಡುಕೊಂಡು ಯುರೋಪಿನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾಯಿದ್ರು. ಇನ್ನು ಎರಡನೇ ಪ್ರಶ್ನೆ, ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದಂತಹ ಅಂಶಗಳು ಯಾವುವು? ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲಿಕ್ಕೆ ಅತಿ ಪ್ರಮುಖವಾದಂತಹ ಕಾರಣ ಕಾನ್ಸ್ಟಾಂಟಿನೋಪಲ್ ನಗರವನ್ನು 1453ರಲ್ಲಿ ಅಟೋಮನ್ ಟರ್ಕರು ವಶಪಡಿಸಿಕೊಂಡರು. ಇನ್ನು ಎರಡನೇ ಕಾರಣ, ಭಾರತದ ಸಾಂಬಾರು ಪದಾರ್ಥಗಳಾದಂತಹ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದಂತಹ ವಸ್ತುಗಳು ಇಲ್ಲಿ ಯುರೋಪಿಯನ್ನರಿಗೆ ಬೇಕೇ ಬೇಕಾಗಿದ್ವು. ಆನಂತರ ಜೊತೆಗೆ ಯುರೋಪಿನ ರಾಜರುಗಳು, ಶ್ರೀಮಂತ ವರ್ತಕರು, ಸಾಹಸಿ ನಾವಿಕರುಗಳಿಗೆ ಹೊಸದಾದಂತಹ ಜಲಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಪ್ರೇರೇಪಿಸಿದರು. ಇನ್ನು ವೈಜ್ಞಾನಿಕ ಆವಿಷ್ಕಾರಗಳಾದಂತಹ ದಿಕ್ಸೂಚಿ, ಆಸ್ಟ್ರೋಲೋ ಮತ್ತು ಸಿಡಿಮದ್ದು ಇವು ಹೊಸ ಜಲಮಾರ್ಗಗಳನ್ನು ಕಂಡುಹಿಡಿಯಲಿಕ್ಕೆ ನೆರವಿಗೆ ಬಂದವು. ವಿದ್ಯಾರ್ಥಿಗಳೇ, ಅವುಗಳ ಜೊತೆಗೆ ಇಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರದಿಂದ ವಸ್ತುಗಳನ್ನು ಕೊಂಡುಕೊಂಡು ಯುರೋಪ್ನಲ್ಲಿ ಮಾರಾಟ ಮಾಡ್ತಾ ಇದ್ದಂತಹ ಇಟಲಿಯ ವರ್ತಕರಿಗೆ ಹೆಚ್ಚಿನ ಲಾಭ ದೊರೀತಾ ಇತ್ತು. ಇಂತಹ ಸಂದರ್ಭದಲ್ಲೇ ಆ ವರ್ತಕರು ವ್ಯಾಪಾರದ ಮೇಲೆ ಏಕಸ್ವಾಮ್ಯತೆಯನ್ನು ಸಾಧಿಸಿದರು. ಅವರ ಏಕಸ್ವಾಮ್ಯತೆಯನ್ನು ಮುರಿದು ಹಾಕಲಿಕ್ಕೆ ಇಲ್ಲಿ ಸ್ಪೇನು, ಪೋರ್ಚುಗಲ್ಲು ಮುಂತಾದಂತಹ ರಾಷ್ಟ್ರಗಳ ರಾಜರುಗಳು ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಪ್ರೇರೇಪಣೆಯನ್ನು ನೀಡಿದರು. ವಿದ್ಯಾರ್ಥಿಗಳೇ, ನೀಲಿ ನೀರಿನ ನೀತಿ ಎಂದರೇನು? ಅದನ್ನು ಯಾರು ಜಾರಿಗೆ ತಂದರು? ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವಂತಹ ನೀತಿಯೇ ನೀಲಿ ನೀರಿನ ನೀತಿ. ಇದನ್ನು ಜಾರಿಗೆ ತಂದಂಥವರು ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ. ವಿದ್ಯಾರ್ಥಿಗಳೇ, ಇನ್ನು ಇಂಗ್ಲಿಷರು ಕಲ್ಕತ್ತಾವನ್ನು ಹೇಗೆ ತಮ್ಮ ವ್ಯಾಪಾರದ ಪ್ರಮುಖವಾದಂತಹ ಒಂದು ಕೇಂದ್ರವನ್ನಾಗಿ ಮಾಡಿಕೊಂಡರು? ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ಗೊತ್ತಿರುವಂತೆ ಹೂಗ್ಲಿ ನದಿ ದಂಡೆಯ ಮೇಲಿರುವಂತಹ ಸುತಾನತಿ, ಕಲ್ಕತ್ತಾ ಮತ್ತು ಗೋವಿಂದಪುರಗಳನ್ನು ಅಲ್ಲಿದ್ದಂತಹ ರಾಜ್ಯಪಾಲರಿಂದ ಕೊಂಡುಕೊಂಡರು. ನಂತರ ಅದರ ಸುತ್ತ ಕೋಟೆಯನ್ನು ಕಟ್ಟಿದರು. ಆ ಕೋಟೆಯ ಸುತ್ತ ಬೆಳೆದಂತಹ ನಗರವೇ ಕಲ್ಕತ್ತಾ. ಈ ಕಲ್ಕತ್ತಾ ಇಂಗ್ಲಿಷರ ವ್ಯಾಪಾರದ ಮತ್ತು ರಾಜಕೀಯ ಕೇಂದ್ರ ಮತ್ತು ರಾಜಧಾನಿಯಾಗಿ ತಾವು ಭಾರತವನ್ನು ಬಿಟ್ಟು ಹೋಗುವವರೆಗೂ ಸಹಿತ ಕಾರ್ಯವನ್ನು ನಿರ್ವಹಿಸಿತು. ವಿದ್ಯಾರ್ಥಿಗಳೇ, ಇನ್ನು ಫ್ರೆಂಚರು ಪಾಂಡಿಚೇರಿಯನ್ನು ಹೇಗೆ ತಮ್ಮ ಒಂದು ವ್ಯಾಪಾರದ ಕೇಂದ್ರ ಮತ್ತು ರಾಜಧಾನಿಯನ್ನಾಗಿ ಮಾಡಿಕೊಂಡರು? ಇಲ್ಲಿ 1674ರಲ್ಲಿ ವಾಲಿಕೊಂಡಪುರಂ ಎನ್ನುವಂತಹ ಪ್ರದೇಶದ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಪಡೆದುಕೊಂಡರು. ಅದನ್ನು ಮುಂದೆ ದೊಡ್ಡದಾದಂತಹ ಒಂದು ವ್ಯಾಪಾರಿ ಕೇಂದ್ರವನ್ನಾಗಿ ಅದನ್ನು ಪರಿವರ್ತನೆ ಮಾಡಿ ಅದನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡರು. ಅದೇ ಪುದುಚೇರಿ ಅಥವಾ ಪಾಂಡಿಚೇರಿ. ಇನ್ನು ಮುಂದಿನ ಪ್ರಶ್ನೆ, ಕಾರ್ನಾಟಿಕ್ ಯುದ್ಧ ಯಾರ್ಯಾರ ಮಧ್ಯೆ ನಡೆದವು? ಈ ಕಾರ್ನಾಟಿಕ್ ಯುದ್ಧಗಳು ನಡೆದದ್ದು ಇಂಗ್ಲಿಷರು ಮತ್ತು ಫ್ರೆಂಚರ ನಡುವೆ. ಮೊದಲನೇ ಕಾರ್ನಾಟಿಕ್ ಯುದ್ಧ ಯಾವ ಒಪ್ಪಂದದಿಂದ ಮುಕ್ತಾಯವಾಯಿತು? ಮೊದಲನೇ ಕಾರ್ನಾಟಿಕ್ ಯುದ್ಧ ಎಕ್ಸ್ಲಾ ಚಾಪೆಲ್ ಒಪ್ಪಂದದಿಂದ ಮುಕ್ತಾಯವಾಯಿತು. ಎರಡನೇ ಕಾರ್ನಾಟಿಕ್ ಯುದ್ಧ ಯಾವ ಒಪ್ಪಂದದಿಂದ ಮುಕ್ತಾಯವಾಯಿತು?
ಪಾಂಡಿಚೇರಿ ಒಪ್ಪಂದದಿಂದ ಮುಕ್ತಾಯವಾಯಿತು. ಇನ್ನು ಮೂರನೆಯ ಕಾರ್ನಾಟಿಕ್ ಯುದ್ಧ ಯಾವ ಒಪ್ಪಂದದಿಂದ ಮುಕ್ತಾಯವಾಯಿತು? ಪ್ಯಾರಿಸ್ ಒಪ್ಪಂದದಿಂದ ಮುಕ್ತಾಯವಾಯಿತು. ಇನ್ನು ಪ್ಲಾಸಿ ಕದನ, ಈ ಪ್ಲಾಸಿ ಕದನಕ್ಕೆ ಪ್ರಮುಖವಾದಂತಹ ಕಾರಣಗಳು ಯಾವುವು? ಪ್ಲಾಸಿ ಕದನಕ್ಕೆ ಪ್ರಮುಖವಾದಂತಹ ಕಾರಣಗಳಲ್ಲಿ ಮೊದಲನೇದಾಗಿ ದಸ್ತಕಗಳ ಒಂದು ದುರುಪಯೋಗ. ಕಂಪನಿಯ ವ್ಯಾಪಾರಕ್ಕಾಗಿ ನೀಡಿದಂತಹ ದಸ್ತಕಗಳನ್ನು ಬ್ರಿಟಿಷ್ ಅಧಿಕಾರಿಗಳು ಸ್ವಂತ ಲಾಭಕ್ಕೆ ಬಳಸಿಕೊಂಡರು. ಇನ್ನು ಅನುಮತಿ ಇಲ್ಲದೆ ಕೋಟೆ ದುರಸ್ತಿ. ಇಲ್ಲಿ ಬಂಗಾಳದ ನವಾಬನಾದಂತಹ ಸಿರಾಜುದ್ದೌಲನ ಅನುಮತಿ ಇಲ್ಲದೆ ಕಲ್ಕತ್ತಾ ಕೋಟೆ ಅಥವಾ ಇಲ್ಲಿ ಇದನ್ನು ಫೋರ್ಟ್ ವಿಲಿಯಂ ಕೋಟೆ ಅಂತ ಕರಿತಾ ಇದ್ದಾರೆ, ಈ ಕೋಟೆಯನ್ನು ದುರಸ್ತಿ ಮಾಡಿ ಅಲ್ಲಿ ಫಿರಂಗಿಗಳನ್ನು ಇಟ್ಟರು. ಇನ್ನು ಮೂರನೇ ಕಾರಣ ಕಪ್ಪು ಕೋಣೆ ದುರಂತ. ಆ ಫೋರ್ಟ್ ವಿಲಿಯಂ ಕೋಟೆಯಲ್ಲಿ ಇಟ್ಟಂತಹ ಫಿರಂಗಿಗಳನ್ನು ತೆಗೆದುಕೊಳ್ಳೋದಕ್ಕೆ ಆಜ್ಞೆಯನ್ನು ನೀಡಿದರೂ ಸಹಿತ ಇಂಗ್ಲೀಷರು ಆ ಫಿರಂಗಿಗಳನ್ನು ತೆಗೆದುಕೊಳ್ಳಲಿಲ್ಲ. ಇದರಿಂದ ಸಿಟ್ಟಿಗೆದ್ದಂತಹ ಸಿರಾಜುದ್ದೌಲನು ಫೋರ್ಟ್ ವಿಲಿಯಂ ಕೋಟೆಯನ್ನು ಆಕ್ರಮಣ ಮಾಡಿ ಅಲ್ಲಿ ಸೆರೆ ಸಿಕ್ಕಂತಹ 146 ಬ್ರಿಟಿಷರನ್ನು ಚಿಕ್ಕ ಕೋಣೆಯಲ್ಲಿ ಬಂಧಿಸಿಟ್ಟ. ಆ ಬಂಧಿಸಿಟ್ಟಾಗ ಕೋಣೆಯಲ್ಲಿದ್ದಂತಹ 123 ಇಂಗ್ಲೀಷರು ಮರಣ ಹೊಂದಿದರು. ಇದನ್ನೇ ಇಲ್ಲಿ ಕಪ್ಪು ಕೋಣೆ ದುರಂತ ಅಂತಲೂ ಇತಿಹಾಸದಲ್ಲಿ ಕರೀತಾ ಇದ್ದಾರೆ. ಇನ್ನು ಪ್ಲಾಸಿ ಕದನದ ಪರಿಣಾಮಗಳೇನು? ಮೊದಲನೇದಾಗಿ ಪ್ಲಾಸಿ ಕದನವು ಭಾರತೀಯರಲ್ಲಿದ್ದಂತಹ ಅಸಂಘಟನೆ, ಅನೈಕ್ಯತೆ, ವ್ಯಾಪಾರಿಗಳ ಒಂದು ಲೋಭಿತನವನ್ನು ಪ್ರದರ್ಶಿಸಿತು. ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಬಂಗಾಳ ಪ್ರಾಂತದಲ್ಲಿ ವ್ಯಾಪಾರವನ್ನು ನಡೆಸುವಂತಹ ಸಂಪೂರ್ಣವಾದಂಥ ಒಂದು ಹಕ್ಕನ್ನು ಪಡೆದುಕೊಳ್ತು. ಇನ್ನು ಕಲ್ಕತ್ತಾದ ಮೇಲೆ ನಡೆಸಿದ ಯುದ್ಧದ ಪರಿಹಾರವಾಗಿ ಮೀರ್ ಜಾಫರನು ಕಂಪನಿಗೆ 17,70,00,000 ರೂಪಾಯಿಯನ್ನು ಕೊಡಬೇಕಾಯಿತು. ವಿದ್ಯಾರ್ಥಿಗಳೇ, ಇವೆಲ್ಲವೂ ಸಹಿತ ಪ್ಲಾಸಿ ಕದನದಿಂದ ಆದಂತಹ ಪರಿಣಾಮಗಳು. ಇನ್ನು ಬಕ್ಸಾರ್ ಕದನ ನಡೆಯಲಿಕ್ಕೆ ಕಾರಣವಾದಂತಹ ಅಂಶಗಳು ಯಾವುವು? ಇಲ್ಲಿ ಇನ್ನು ಬಕ್ಸಾರ್ ಕದನ ನಡೆಯಲಿಕ್ಕೆ ಕಾರಣವಾದಂಥ ಅಂಶಗಳು ಯಾವುವು? ಮೊದಲನೇದಾಗಿ ಇಂಗ್ಲೀಷರ ಅತಿಯಾದಂಥ ದುರಾಶೆ. ಎರಡನೇದು ಮೀರ್ ಖಾಸಿಂ ತನ್ನನ್ನು ತಾನು ಸ್ವತಂತ್ರ ರಾಜ ಅಂತಂದು ಭಾವಿಸಿಕೊಂಡಿದ್ದು. ಮೂರನೇದಾಗಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಮೀರ್ ಖಾಸಿಮನು ಸುಂಕ ಮುಕ್ತ ಅಂತಂದು ಘೋಷಣೆಯನ್ನು ಮಾಡಿದ್ದು. ವಿದ್ಯಾರ್ಥಿಗಳೇ, ಇನ್ನು ಕೊನೆಯದಾದಂತಹ ಒಂದು ಅಂಶ ಅಂತ ಹೇಳಿದರೆ ಇಲ್ಲೇ ಈ ಒಂದು ವ್ಯಾಪಾರವನ್ನು ಸುಂಕ ಮುಕ್ತ ಅಂತ ಘೋಷಣೆ ಮಾಡಿದ್ರಿಂದಾಗಿ ಇಂಗ್ಲೀಷರ ವ್ಯಾಪಾರಕ್ಕೆ ಬಹಳ ಪೆಟ್ಟು ಬಿತ್ತು. ಈ ಎಲ್ಲ ಅಂಶಗಳು ಈ ಒಂದು ಪ್ಲಾಸಿ ಕದನ ನಡೆಯಲಿಕ್ಕೆ ಕಾರಣ. ಇನ್ನೊಂದು ಪ್ರಮುಖವಾದಂಥ ಅಂಶ ಅಂದರೆ ಮೀರ್ ಜಾಫರ್ನನ್ನು ಮತ್ತೆ ನವಾಬನನ್ನಾಗಿ ಮಾಡಿದರು. ಇನ್ನು ಬಕ್ಸಾರ್ ಕದನದ ಪರಿಣಾಮಗಳು ಏನು? ಇಲ್ಲಿ ಮೊದಲನೇ ಕಾರಣ ಅಂತ ಹೇಳಿದ್ರೆ ಇಲ್ಲೇ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ಬಿಟ್ಟುಕೊಡ್ಬೇಕಾಯಿತು. ಜೊತೆಗೆ 2ನೇ ಶಾ ಆಲಮನು ವಾರ್ಷಿಕ 26 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಂಡು ಬಂಗಾಳದ ಸಂಪೂರ್ಣ ಹಕ್ಕನ್ನು ಇಂಗ್ಲೀಷರಿಗೆ ಬಿಟ್ಟುಕೊಟ್ಟ. ಇನ್ನು ಅವಾದ್ನ ನವಾಬನಾದಂತಹ ಶುಜಾ ಉದ್ದೌಲನು ಕಂಪನಿಗೆ ಯುದ್ಧ ಪರಿಹಾರವಾಗಿ 50 ಲಕ್ಷ ರೂಪಾಯಿಯನ್ನು ಕೊಟ್ಟನು. ಇನ್ನು ಮೀರ್ ಜಾಫರ್ನ ಮರಣದ ನಂತರ ಅವನ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ನಿರ್ವಹಿಸತೊಡಗಿತು. ಇನ್ನು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ನಿಜವಾದ ಒಡೆಯರು ಅಂತಂದು ಈ ಒಂದು ಯುದ್ಧ ದೃಢೀಕರಿಸಿತು. ವಿದ್ಯಾರ್ಥಿಗಳೇ, ಇನ್ನು ದ್ವಿಪ್ರಭುತ್ವ ಸರ್ಕಾರ ಎಂದರೇನು? ದ್ವಿಪ್ರಭುತ್ವ ಸರ್ಕಾರವನ್ನು ರಾಬರ್ಟ್ ಕ್ಲೈವನು ಬಂಗಾಳದಲ್ಲಿ 1765ರಲ್ಲಿ ಜಾರಿಗೆ ತಂದ. ಬಂಗಾಳದಲ್ಲಿ ಅಧಿಕಾರ 2 ರೀತಿಯಲ್ಲಿ ವಿಭಜಿತವಾಗಿತ್ತು. ನವಾಬ
ನ್ಯಾಯ ಮತ್ತು ಆಡಳಿತವನ್ನು ನೋಡ್ಕೊಂಡು ಹೋಗ್ತಾ ಇದ್ದ. ಇಂಗ್ಲೀಷರು ತೆರಿಗೆ ವಸೂಲಿ ಮಾಡ್ತಾ ಇದ್ರು. ಇದನ್ನೇ ದ್ವಿಪ್ರಭುತ್ವ ಸರ್ಕಾರ ಅಂತಂದು ಕರೀತಾ ಇದ್ದಾರೆ. ವಿದ್ಯಾರ್ಥಿಗಳೇ, ನೀವು ಇಷ್ಟೆಲ್ಲ ಅಂಶಗಳನ್ನು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎನ್ನುವಂಥ ಒಂದು ಪಾಠದಲ್ಲಿ ಅಧ್ಯಯನ ಮಾಡಿದ್ದೀರಿ. ವಿದ್ಯಾರ್ಥಿಗಳೇ, ಈಗ ನಾವು ಇತಿಹಾಸದ 2ನೇ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಈ ಒಂದು ಪಾಠದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಭಾರತದಲ್ಲಿ ಇಂಗ್ಲೀಷರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಅನೇಕ ರೀತಿಯಾದಂಥ ಒಂದು ಪ್ರಯತ್ನವನ್ನು ಮಾಡಿದರು. ಆರಂಭದಲ್ಲಿ ಭಾರತಕ್ಕೆ ಬಂದಂತಹ ಪೋರ್ಚುಗೀಸರು ಡಚ್ಚರೊಂದಿಗೆ ಹೋರಾಟವನ್ನು ಮಾಡಿದರು. ನಂತರ ಫ್ರೆಂಚರೊಂದಿಗೂ ಸಹಿತ ಹೋರಾಟವನ್ನು ಮಾಡಿ ಭಾರತದ ಕರ್ನಾಟಿಕ್ ಪ್ರದೇಶವನ್ನು ತನ್ನ ಒಂದು ವಶಕ್ಕೆ ತೆಗೆದುಕೊಂಡರು. ನಂತರ ಭಾರತದ ಅತ್ಯಂತ ಸಮೃದ್ಧವಾದಂಥ ಒಂದು ಪ್ರಾಂತ ಒರಿಸ್ಸಾ, ಬಂಗಾಳ ಮತ್ತು ಬಿಹಾರವನ್ನು ಒಳಗೊಂಡಂತಹ ಒಂದು ಪ್ರದೇಶವನ್ನು ಸಂಪೂರ್ಣವಾಗಿ ತಮ್ಮ ಒಂದು ಹಿಡಿತಕ್ಕೆ ತೆಗೆದುಕೊಂಡರು. ಜೊತೆಗೆ ಆ ಒಂದು ಭಾಗವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡ ನಂತರ ಅಲ್ಲಿ ಕಂದಾಯ ವಸೂಲಿ ಮಾಡುವಂತಹ ದಿವಾನಿ ಹಕ್ಕನ್ನು ಸಹಿತ ಪಡೆದುಕೊಂಡರು. ಹೀಗೆ ಭಾರತದ ಪೂರ್ವ ಭಾಗದ ಸಾಮ್ರಾಜ್ಯವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಸಹಿತ ಸಾಧಿಸಿದರು. ವಿದ್ಯಾರ್ಥಿಗಳೇ, ಜೊತೆಗೆ ಇಲ್ಲಿ 1717ರಲ್ಲಿ ಮೊಘಲ್ ದೊರೆ ಫಾರೂಕ್ ಶಿಯಾರನು ಬಂಗಾಳದಲ್ಲಿ ಮುಕ್ತ ವ್ಯಾಪಾರವನ್ನು ನಡೆಸಲಿಕ್ಕೆ ಇಲ್ಲಿ ಕಂಪನಿಗೆ ಅವಕಾಶವನ್ನು ನೀಡಿದ. ನಂತರ ಅವರು ಆ ದಸ್ತಕಗಳ ದುರುಪಯೋಗವನ್ನು ಮಾಡಿಕೊಂಡಿದ್ದರಿಂದಾಗಿ ಪ್ಲಾಸಿ ಕದನಗಳು ಮತ್ತು ಬಕ್ಸಾರ್ ಕದನಗಳು ಸಹಿತ ನಡೆದವು. ಮುಂದೆ ಆ ಒಂದು ಯುದ್ಧದಲ್ಲಿ ಸಂಪೂರ್ಣವಾಗಿ ಯಶಸ್ಸನ್ನು ಸಾಧಿಸಿದ ನಂತರ ಬಂಗಾಳ ಪ್ರಾಂತದಲ್ಲಿ ತಮ್ಮ ಒಂದು ಅಧಿಕಾರವನ್ನು ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡರು. ವಿದ್ಯಾರ್ಥಿಗಳೇ, ನಂತರ ಭಾರತದಲ್ಲಿ ತಮ್ಮ ಒಂದು ಅಧಿಕಾರವನ್ನು ನಡೆಸಲಿಕ್ಕೆ ಉಳಿದಂತಹ ಎಲ್ಲ ರಾಜರುಗಳನ್ನು ಸೋಲಿಸುವಂಥ ಒಂದು ಅವಶ್ಯಕತೆ ಅವರಿಗೆ ಇತ್ತು. ವಿದ್ಯಾರ್ಥಿಗಳೇ, ಅದೇನೇ ಇರಲಿ, ಕರ್ನಾಟಕ ಯುದ್ಧಗಳ ಮೇಲೆ ಭಾರತದಲ್ಲಿ ಯಾವುದೇ ಯುರೋಪಿಯನ್ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆ ಮಾಡಿದರು. ನಂತರ ಹೇಳಿದೆ, ಬಕ್ಸಾರ್ ಕದನ ಮತ್ತು ಪ್ಲಾಸಿ ಕದನಗಳ ಮೂಲಕ ಬಂಗಾಳದಲ್ಲಿ ತಮ್ಮ ಒಂದು ಹಿಡಿತವನ್ನು ಸಂಪೂರ್ಣವಾಗಿ ಸಾಧಿಸಿದರು. ಹೀಗೆ 1765ರ ಹೊತ್ತಿಗೆ ಹೆಚ್ಚು ಕಡಿಮೆ ಭಾರತದ ಪೂರ್ವ ಭಾಗದ ಮೇಲೆ ಸಂಪೂರ್ಣವಾಗಿ ರಾಜಕೀಯ ನಿಯಂತ್ರಣವನ್ನು ಸಾಧಿಸಿದರು. ಇನ್ನು ದಕ್ಷಿಣ ಭಾರತದಲ್ಲಿ ಇಂಗ್ಲೀಷರ ಯಾವುದೇ ರೀತಿಯಾದಂಥ ಆಟ ನಡೆದಿರಲಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಸಂಸ್ಥಾನ ಮತ್ತು ಮರಾಠ ರಾಜ್ಯಗಳು ಪ್ರಬಲವಾಗಿದ್ದವು. ಆದ್ದರಿಂದಾಗಿ ದಕ್ಷಿಣ ಭಾರತದಲ್ಲಿ ಅವರ ಮುಂದಿನ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿ ಕಂಡುಬಂದಂಥವರು ಮರಾಠ ಪೇಶುಗಳು ಮತ್ತು ಮೈಸೂರು ಸಂಸ್ಥಾನಗಳು. ಅಂದರೆ ಮೈಸೂರು ಸಂಸ್ಥಾನದಲ್ಲಿ ಹೈದರ್ ಅಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನು ಇಲ್ಲಿ ಪ್ರಬಲರಾಗಿದ್ದರು. ಇವ್ರ ನಂತರ ವಾಯವ್ಯ ಭಾರತದಲ್ಲಿ ಸಿಖ್ಖರು ಪ್ರಬಲ ವಿರೋಧಿಗಳಾದರು. ವಿದ್ಯಾರ್ಥಿಗಳೇ, ಈ ಒಂದು ಸಿಖ್ಖರನ್ನು 19ನೇ ಶತಮಾನದ ಆರಂಭದ ದಶಕಗಳಲ್ಲಿ ಒಂದುಗೂಡಿಸಿದಂಥವನು ರಣಜಿತ್ ಸಿಂಗ್. ಈತ ಸೊಕೇರ್ ಚಾಕಿಯ ಎನ್ನುವಂಥ ಒಂದು ಪಂಗಡದ ಮುಖ್ಯಸ್ಥನಾಗಿದ್ದ. ಅವನೆಲ್ಲ ಸಿಖ್ಖರನ್ನು ಒಂದುಗೂಡಿಸಿ ಬ್ರಿಟಿಷರೊಂದಿಗೆ ಹೋರಾಟವನ್ನು ಮಾಡಲಿಕ್ಕೆ ಅಣಿಗೊಳಿಸಿದ.
ಇನ್ನು ವಿದ್ಯಾರ್ಥಿಗಳೇ, ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಮತ್ತು ರಾಜಕೀಯ ನಿಯಂತ್ರಣಕ್ಕಾಗಿ 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯಂತರದವರೆಗೂ ಅನೇಕ ಯುದ್ಧಗಳನ್ನು ಮಾಡಬೇಕಾಗಿ ಬಂತು. ಜೊತೆಗೆ ಅವರು ಅನೇಕ ಉಪಾಯಗಳನ್ನು, ತತ್ವಗಳನ್ನು ಅನುಸರಿಸಿ ಭಾರತದ ಅನೇಕ ರಾಜ್ಯಗಳನ್ನು ತಮ್ಮ ಒಂದು ವಶಕ್ಕೆ ತೆಗೆದುಕೊಂಡರು. ಅಂದರೆ ಇಲ್ಲಿ ಅವರು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿಯನ್ನು ಅನುಸರಿಸಿ ಭಾರತದ ಅನೇಕ ರಾಜ್ಯಗಳನ್ನು ಕಬಳಿಸಿದರು. ಈ ಅವಧಿಯಲ್ಲಿ ಭಾರತದ ದಕ್ಷಿಣ, ಪಶ್ಚಿಮ ಮತ್ತು ವಾಯುವ್ಯ ಭಾಗಗಳಲ್ಲಿ ನಡೆಸಿದಂತಹ ಯುದ್ಧಗಳು ಇವರಿಗೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಸಹಾಯಕವಾದವು. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರಬೇಕು, ಭಾರತದ ವಾಯುವ್ಯ ಭಾಗದಲ್ಲಿ ಪ್ರಬಲರಾಗಿದ್ದಂಥವರು ಸಿಖ್ಖರು, ಇನ್ನು ದಕ್ಷಿಣ ಭಾರತದಲ್ಲಿ ಮರಾಠರು ಅಥವಾ ಮರಾಠರ ಪೇಶ್ವೆಗಳು, ಇನ್ನು ಜೊತೆಗೆ ಮೈಸೂರು ಸಂಸ್ಥಾನದ ಹೈದರಾಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ ಇವರು ದಕ್ಷಿಣ ಭಾರತದಲ್ಲಿ ಪ್ರಬಲರಾಗಿದ್ದು ಇಂಗ್ಲಿಷರ ಸಾಮ್ರಾಜ್ಯ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದರು. ಇಲ್ಲಿ ಪ್ಲಾಸಿ ಮತ್ತು ಬಕ್ಸಾರ್ ಕದನಗಳಲ್ಲಿ ಗೆಲುವನ್ನು ಸಾಧಿಸಿದ ನಂತರ ದಕ್ಷಿಣ ಭಾರತ ಮತ್ತು ವಾಯುವ್ಯ ಭಾರತದಲ್ಲಿ ತಮ್ಮ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಅವರು ಪ್ರಮುಖವಾದಂತಹ ಯುದ್ಧಗಳನ್ನು ಮಾಡಬೇಕಾಗಿ ಬಂತು. ಆ ಯುದ್ಧಗಳೇ ಆಂಗ್ಲೋ ಸಿಖ್ ಯುದ್ಧಗಳು, ಆಂಗ್ಲೋ ಮರಾಠ ಯುದ್ಧಗಳು ಮತ್ತು ಆಂಗ್ಲೋ ಮೈಸೂರು ಯುದ್ಧಗಳು. ಇವುಗಳಲ್ಲಿ 2 ಆಂಗ್ಲೋ ಸಿಖ್ ಯುದ್ಧಗಳು, 3 ಆಂಗ್ಲೋ ಮರಾಠ ಯುದ್ಧಗಳು, 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮಾಡಿದರು. ತದನಂತರ ಈ ಯುದ್ಧಗಳಲ್ಲಿ ಯಶಸ್ಸನ್ನು ಸಾಧಿಸಿ ಇಡೀ ಭಾರತವನ್ನು ತಮ್ಮ ಒಂದು ವಶಕ್ಕೆ ತೆಗೆದುಕೊಂಡರು. ವಿದ್ಯಾರ್ಥಿಗಳೇ, ನಾವಿಲ್ಲಿ ಸಾಮಾನ್ಯವಾಗಿ ಹೇಳ್ತೇವೆ, ಇಂಗ್ಲಿಷರು ಭಾರತವನ್ನು ಆಳ್ವಿಕೆ ಮಾಡಿದ್ದು ಎಷ್ಟು ವರ್ಷಗಳ ಕಾಲ? ನಾವು ಸುಮಾರು 300 ವರ್ಷಗಳ ಕಾಲ ಅಂತ ಹೇಳ್ತೇವೆ. 1602ರಲ್ಲಿ ಭಾರತಕ್ಕೆ ಬಂದು 1947ರವರೆಗೆ ಭಾರತದಲ್ಲಿದ್ದದ್ದನ್ನು ಹೇಳ್ತೇವೆ. ಆದರೆ ವಿದ್ಯಾರ್ಥಿಗಳೇ, ಇಡೀ ಭಾರತ ಇಂಗ್ಲಿಷರ ವಶಕ್ಕೆ ಬಂದಿದ್ದು 1857ರಲ್ಲಿ. 1857ರಿಂದ 1947ರವರೆಗೆ ಸುಮಾರು 90 ವರ್ಷಗಳ ಕಾಲ ಇಡೀ ಭಾರತವನ್ನು ತಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ಭಾರತವನ್ನು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಶೋಷಣೆಗೆ ಒಳಪಡಿಸಿದರು. ವಿದ್ಯಾರ್ಥಿಗಳೇ, ಹೀಗೆ 1857ರವರೆಗೆ ಅನೇಕ ಸಾಮ್ರಾಜ್ಯಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಾ ಹೋದರು. ಈ ಪ್ಲಾಸಿ ಮತ್ತು ಬಕ್ಸಾರ್ ಕದನಗಳ ನಂತರ ಮರಾಠರನ್ನು ಸೋಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಆಗ ನಡೆದಂಥ ಯುದ್ಧವೇ ಮೊದಲ ಆಂಗ್ಲೋ ಮರಾಠ ಯುದ್ಧ. ವಿದ್ಯಾರ್ಥಿಗಳೇ, ಈ ಒಂದು ಆಂಗ್ಲೋ ಮರಾಠ ಯುದ್ಧ ನಡೆದದ್ದು 1775ರಿಂದ 1782ರವರೆಗೆ. ಬಕ್ಸಾರ್ ಕದನದ ಒಂದು ಒಪ್ಪಂದದಂತೆ 2ನೇ ಶಾ ಆಲಮನು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೋರ ಮತ್ತು ಅಲಹಾಬಾದ್ಗಳನ್ನು ನೀಡಿದ. ಆಗ ಇಂಗ್ಲಿಷರು 2ನೇ ಶಾ ಆಲಮನಿಗೆ ಆಶ್ರಯವನ್ನು ನೀಡಿದರು. ಆಗ ಬ್ರಿಟಿಷರ ಆಶ್ರಯದಲ್ಲಿದ್ದಂಥ 2ನೇ ಶಾ ಆಲಮನ್ನು ಮರಾಠರು ಮತ್ತೆ ಅಧಿಕಾರಕ್ಕೆ ತಂದು ಅವನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿದರು. ಆಗ 2ನೇ ಶಾ ಆಲಂ ಏನು ಮಾಡಿದ ಗೊತ್ತಾ? ಈ ಮೊದಲು ಬಕ್ಸಾರ್ ಕದನದ ಒಪ್ಪಂದದಂತೆ ಕೋರ ಮತ್ತು ಅಲಹಾಬಾದ್ಗಳನ್ನು ಇಂಗ್ಲಿಷರಿಗೆ ಬಿಟ್ಟುಕೊಟ್ಟಿದ್ದಲ್ಲ, ಅವುಗಳನ್ನು ಅವರಿಂದ ಕಿತ್ಕೊಂಡು ಮತ್ತೆ ಮರಾಠರಿಗೆ ಕೊಟ್ಟ. ಹೀಗೆ ಇಂಗ್ಲಿಷರಿಂದ
ಈ ಕೋರ ಮತ್ತು ಅಲಹಾಬಾದ್ಗಳನ್ನು ತೆಗೆದುಕೊಂಡು ಮರಾಠರಿಗೆ ಕೊಟ್ಟಿದ್ದರಿಂದಾಗಿ ಇಂಗ್ಲಿಷರು ಮತ್ತು ಮರಾಠರಿಗೆ ಇಲ್ಲಿ ವೈಷಮ್ಯ ಉಂಟಾಯಿತು. ಆಗ ಬಲಿಷ್ಠ ಪೇಶ್ವೆ ಮಾಧವರಾವ್ ಮರಣವನ್ನು ಹೊಂದಿದ. ಇದು ಮರಾಠರಿಗೆ ಬಹಳ ನಷ್ಟವನ್ನು ಉಂಟು ಮಾಡಿತು. ಆಗ ಪೇಶ್ವೆ ಸ್ಥಾನಕ್ಕೆ ಮಾಧವರಾವ್ನ ತಮ್ಮನಾದಂತಹ ನಾರಾಯಣರಾವ್ ಅಧಿಕಾರಕ್ಕೆ ಬಂದ. ನಾರಾಯಣರಾವ್ ಅಧಿಕಾರಕ್ಕೆ ಬಂದರೂ ಸಹಿತ ಇದನ್ನು ಸಹಿಸದೇ ಇದ್ದಂತಹ ಅವನ ಚಿಕ್ಕಪ್ಪ ರಘೋಬ ನಾರಾಯಣರಾವ್ನನ್ನು ಏನು ಮಾಡ್ದ? ಕೊಲೆ ಮಾಡ್ದ. ನಂತರ ಆ ಪೇಶ್ವೆ ಸ್ಥಾನಕ್ಕೆ ಕಲಹಗಳು ಉಂಟಾದವು. ಆಗ ನಾನಾ ಫಡ್ನವೀಸನ ಒಂದು ನೇತೃತ್ವದಲ್ಲಿ ನಾರಾಯಣ ರಾಯನ ಮಗನಾದಂತಹ ಎರಡನೇ ಮಾಧವರಾವ್ನನ್ನು ಪಟ್ಟ ಕಟ್ಟಿತು ಪೇಶ್ವೆ ಸ್ಥಾನಕ್ಕೆ. ಆಗ ಮರಾಠ ಸಾಮ್ರಾಜ್ಯದ ಪೇಶ್ವೆ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದಂತಹ ರಘೋಬನಿಗೆ ಇದು ಹಿನ್ನಡೆಯನ್ನು ಉಂಟು ಮಾಡಿತು. ಮರಾಠ ಸಾಮ್ರಾಜ್ಯಗಳಿಂದ ರಘೋಬನಿಗೆ ಯಾವುದೇ ರೀತಿಯಾದಂಥ ಒಂದು ಬೆಂಬಲ ಸಿಗಲಿಲ್ಲ. ವಿದ್ಯಾರ್ಥಿಗಳೇ, ಬೆಂಬಲ ಸಿಗದೇ ಇದ್ದಾಗ ಅವನೇನು ಮಾಡಿದೆ ಗೊತ್ತಾ? ಇಂಗ್ಲೀಷರ ಹತ್ತಿರ ಹೋಗಿ ನೆರವನ್ನು ಪಡೆದುಕೊಂಡ. ಇಂಗ್ಲೀಷರ ಒಂದು ನೆರವನ್ನು ಕೋರ್ದ. ಇಂಗ್ಲೀಷರು ಸುಮ್ಮನೆ ಬಿಡ್ತಾರ? ಇದೇ ಒಂದು ಸಂದರ್ಭವನ್ನು ತಮ್ಮ ಲಾಭಕ್ಕಾಗಿ ಅವರು ಬಳಸಿಕೊಂಡ್ರು. ಆಗ ಬ್ರಿಟಿಷರು ಏನು ಮಾಡಿದರು ಅಂದರೆ ಮರಾಠ ಒಕ್ಕೂಟಗಳ ಮೇಲೆ ದಾಳಿಯನ್ನು ಮಾಡಿದರು. ವಿದ್ಯಾರ್ಥಿಗಳೇ, ಇಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಇಲ್ಲಿ ಮರಾಠರು ಹೈದರಾಲಿ, ನಿಜಾಮ ಅವರೊಂದಿಗೆ ಒಂದುಗೂಡಿ ಇಂಗ್ಲೀಷರೊಡನೆ ಹೋರಾಟವನ್ನು ಮಾಡಿದರು. ಈ ಒಂದು ಯುದ್ಧ ನಡೆದದ್ದು ಹಾಗಾದರೆ ಇಂಗ್ಲೀಷರು ಮತ್ತು ಮರಾಠ ಒಕ್ಕೂಟಗಳ ಮಧ್ಯೆ 1775ರಿಂದ 82ರವರೆಗೆ ದೀರ್ಘವಾದಂಥ ಒಂದು ಯುದ್ಧ ನಡೀತು. ಈ ಒಂದು ಯುದ್ಧದಲ್ಲಿ ಆರಂಭದಲ್ಲಿ ಮರಾಠರು ಯಶಸ್ಸನ್ನು ಸಾಧಿಸಿದರು. ಆದರೆ ಯುದ್ಧ ಮುಂದುವರೆದಂತೆ ಅಲಹಾಬಾದನ್ನು ಕಳೆದುಕೊಂಡು ಬಿಟ್ಟರು. ಯಾವಾಗ ಅಲಹಾಬಾದನ್ನು ಕಳೆದುಕೊಂಡ್ರು ಅವರಿಗೆ ಯುದ್ಧದಲ್ಲಿ ಹಿನ್ನಡೆ ಉಂಟಾಯಿತು. ಆಗ ಯುದ್ಧವನ್ನು ಮುಂದುವರಿಸಲಾರದೆ ಮರಾಠರು ಇಂಗ್ಲೀಷರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡ್ರು. ಆ ಒಪ್ಪಂದವೇ ಸಾಲ್ಬಾಯ್ ಒಪ್ಪಂದ. ಈ ಒಂದು ಸಾಲ್ಬಾಯ್ ಒಪ್ಪಂದದಂತೆ ಮರಾಠರು ಎರಡನೇ ಮಾಧವರಾಯನನ್ನು ಪೇಶ್ವೆಯನ್ನಾಗಿ ಮಾಡಿದರು. ವಿದ್ಯಾರ್ಥಿಗಳೇ, ಇನ್ನು ಮುಂದುವರೆದು ನಾವು ಲಾರ್ಡ್ ವೆಲ್ಲಸ್ಲಿ ಮತ್ತು ಅವನ ಒಂದು ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ಅಧ್ಯಯನವನ್ನು ಮಾಡೋಣ. ವಿದ್ಯಾರ್ಥಿಗಳೇ, 1798ರಲ್ಲಿ ಭಾರತಕ್ಕೆ ಬಂದು 1805ರವರೆಗೆ ಭಾರತದಲ್ಲಿದ್ದಂತಹ ಲಾರ್ಡ್ ವೆಲ್ಲಸ್ಲಿಯು ಭಾರತದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ. ಇವನು ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತಹ ಸಂದರ್ಭದಲ್ಲಿಯೇ ದೊಡ್ಡ ಪ್ರಮಾಣದಲ್ಲಿ ಭಾರತದಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಆಯಿತು. ಅದಕ್ಕೆ ಕಾರಣ ಏನು ಅಂದರೆ, ಇವನು ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಬಲಿಷ್ಠರಾಗಿದ್ದಂತಹ ಮರಾಠರು ಮತ್ತು ಮೈಸೂರು ರಾಜ್ಯಗಳು ಸಂಪೂರ್ಣವಾಗಿ ದುರ್ಬಲಗೊಂಡಿದ್ವು. ಈ ಒಂದು ಅಂಶ ಇವನಿಗೆ ಸಾಮ್ರಾಜ್ಯ ವಿಸ್ತರಣಾ ನೀತಿಗೆ ಬಹಳ ಸಹಾಯಕವಾಯಿತು. ಇನ್ನು ಈತ ತನ್ನ ಒಂದು ಸಾಮ್ರಾಜ್ಯವನ್ನು ಭಾರತದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಪ್ರಮುಖವಾದಂತಹ 3 ನೀತಿಗಳನ್ನು ಆತ ಅನುಸರಿಸಿದ. ಅವುಗಳಲ್ಲಿ ಮೊದಲನೇದಾಗಿ ಸಹಾಯಕ ಸೈನ್ಯ ಪದ್ಧತಿ, ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು ಮತ್ತು ಈಗಾಗಲೇ ಕಂಪನಿಯ ಅಧೀನದಲ್ಲಿರುವಂತಹ ರಾಜ್ಯಗಳನ್ನು ನೇರವಾಗಿ ತನ್ನ ಒಂದು ಹಿಡಿತಕ್ಕೆ ತೆಗೆದುಕೊಳ್ಳುವಂಥದ್ದು. ಹೀಗೆ ಈ 3 ನೀತಿಗಳನ್ನು ಅನುಸರಿಸಿ ಭಾರತದಲ್ಲಿ ಆತ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ. ವಿದ್ಯಾರ್ಥಿಗಳೇ, ಈತ
ಸಹಾಯಕ ಸೈನ್ಯ ಪದ್ಧತಿಯನ್ನು ಅನುಸರಿಸುವುದರ ಮೂಲಕ ಭಾರತದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ. ಈತ ಸಹಾಯಕ ಸೈನ್ಯ ಪದ್ಧತಿಯನ್ನು 1798ರಲ್ಲಿ ಜಾರಿಗೆ ತಂದು ಈತ ಭಾರತದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ ಮತ್ತು ರಾಜಕೀಯ ನಿಯಂತ್ರಣವನ್ನು ಸಾಧಿಸಿದ. ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜರುಗಳ ನಡುವಿನ ಒಂದು ಒಪ್ಪಂದ. ವಿದ್ಯಾರ್ಥಿಗಳೇ, ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಇದರ ನಿಬಂಧನೆಗಳನ್ನು ನೋಡೋಣ. ಮೊದಲನೇದಾಗಿ, ಈ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ರಾಜನು ಇಂಗ್ಲಿಷ್ ಸೈನ್ಯದ ಒಂದು ತುಕಡಿಯನ್ನು ತನ್ನಲ್ಲಿ ಇಟ್ಕೊಳ್ಬೇಕು. ಇನ್ನು ಎರಡನೇದಾಗಿ, ದೇಶೀಯ ರಾಜನು ಇಟ್ಟುಕೊಂಡಂತಹ ಇಂಗ್ಲಿಷ್ ಸೈನ್ಯದ ತುಕಡಿಯ ಎಲ್ಲ ಖರ್ಚು ವೆಚ್ಚವನ್ನು ನೋಡ್ಕೊಳ್ಬೇಕಾಗಿತ್ತು. ಒಂದು ವೇಳೆ ಆ ಸೈನ್ಯದ ಖರ್ಚು ವೆಚ್ಚವನ್ನು ನೋಡಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಹೋದಲ್ಲಿ ನಿರ್ದಿಷ್ಟ ಕಂದಾಯ ಭೂಮಿಯನ್ನು ಇಂಗ್ಲಿಷರಿಗೆ ಬಿಟ್ಟುಕೊಡಬೇಕಾಗಿತ್ತು. ಅಲ್ಲಿ ಇಂಗ್ಲಿಷರು ತೆರಿಗೆಯನ್ನು ವಸೂಲಿ ಮಾಡಿಕೊಳ್ಳುವುದರ ಮೂಲಕ ಹಣವನ್ನು ಗಳಿಸಿಕೊಂಡು ಆ ಸೈನ್ಯದ ಖರ್ಚು ವೆಚ್ಚವನ್ನು ನೋಡ್ಕೊಳ್ತಾ ಇದ್ರು. ಇನ್ನು ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೋಡಿಕೊಳ್ಳಬೇಕು. ಈತ ಆ ಸೈನ್ಯದ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡಿರ್ತಾ ಇದ್ದ. ಇನ್ನು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಭಾರತದ ಯಾವುದೇ ರಾಜ್ಯದೊಂದಿಗೆ ಯುದ್ಧ ಅಥವಾ ಒಪ್ಪಂದವನ್ನು ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಅನುಮತಿ ಅಗತ್ಯವಾಗಿತ್ತು. ಎಲ್ಲ ಅಂಶಗಳಿಗೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸಬೇಕಾಗಿತ್ತು. ಈ ಒಂದು ನೀತಿಯಿಂದ ಬ್ರಿಟಿಷರು ತಮ್ಮ ಸೈನ್ಯದ ನಿರ್ವಹಣೆಯನ್ನು ಬಹಳ ಸುಗಮಗೊಳಿಸಿಕೊಂಡರು. ಜೊತೆಗೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಬಹಳ ಸಾಧ್ಯವಾಯಿತು. ಇದರಿಂದಾಗಿ ಭಾರತೀಯ ರಾಜ್ಯಗಳನ್ನು ಮತ್ತು ರಾಜರುಗಳನ್ನು ಆರ್ಥಿಕವಾಗಿ ಶೋಷಣೆಗೆ ಗುರಿಪಡಿಸಿದರು. ಈ ಒಂದು ಒಪ್ಪಂದಕ್ಕೆ ಸಹಿಯನ್ನು ಮಾಡಿದಂತಹ ಮೊಟ್ಟ ಮೊದಲ ನವಾಬ ಹೈದರಾಬಾದ್ ಸಂಸ್ಥಾನದ ಸಾದತ್ ಅಲಿ. ನಂತರ ದಿನಗಳಲ್ಲಿ ಮೈಸೂರು, ಅವಧು, ಆನಂತರ ತಂಜಾವೂರು, ಮರಾಠರು, ಆರ್ಕಾಟ್, ಪೂನಾ, ಬೀರಾರ್, ಗ್ವಾಲಿಯರ್ ಮುಂತಾದಂತಹ ರಾಜ್ಯಗಳು ಈ ಒಂದು ಒಪ್ಪಂದಕ್ಕೆ ಒಳಪಟ್ಟವು. ವಿದ್ಯಾರ್ಥಿಗಳೇ, ಹೀಗೆ ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಭಾರತದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದರು. ಜೊತೆಗೆ ಭಾರತೀಯರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಶೋಷಣೆಗೆ ಒಳಪಡಿಸಿದರು. ಎಲ್ಲ ಅಂಶಗಳನ್ನು ಇಲ್ಲಿವರೆಗೂ ಕಲಿತ್ರೆ ವಿದ್ಯಾರ್ಥಿಗಳೇ, ಇನ್ನು ಇವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ರು. ಮೊದಲನೇ ಪ್ರಶ್ನೆ, ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನಗಳ ನಂತರ ದಕ್ಷಿಣ ಭಾರತದಲ್ಲಿ ಇಂಗ್ಲಿಷರಿಗೆ ಪೈಪೋಟಿಯನ್ನು ಒಡ್ಡಿದಂತಹ ರಾಜರುಗಳು ಯಾರು? ಹೇಳಿ ನೋಡೋಣ. ಮರಾಠರ ಪೇಶ್ವೆಗಳು, ಆನಂತರ ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರಕ್ಕೆ ಬಂದಂಥ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ದಕ್ಷಿಣ ಭಾರತದಲ್ಲಿ ಇಂಗ್ಲಿಷರಿಗೆ ಪೈಪೋಟಿಯನ್ನು ಒಡ್ಡಿದರು. ವಿದ್ಯಾರ್ಥಿಗಳೇ, ಇಲ್ಲಿ ಭಾರತೀಯ ರಾಜರುಗಳನ್ನು ಅಥವಾ ಭಾರತೀಯ ರಾಜ್ಯಗಳನ್ನು ಕಬಳಿಸಲಿಕ್ಕೆ ಇಂಗ್ಲಿಷರು ಅನುಸರಿಸಿದಂತಹ ನೀತಿಗಳು ಯಾವುವು? ಅವೇ ಯಾವುವು? ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ಒಂದು ನೀತಿ. ಇನ್ನು ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ. ಇಲ್ಲಿ ಪ್ರಶ್ನೆ ಕೇಳ್ಬೋದು. ವಿದ್ಯಾರ್ಥಿಗಳೇ,
ಆಂಗ್ಲೋ ಮರಾಠ ಯುದ್ಧ ನಡೆದಿದ್ದು 1775ರಿಂದ 1782ರವರೆಗೆ. ಇಲ್ಲಿ ಬಕ್ಸಾರ್ ಕದನದಲ್ಲಿ ಸೋತು ಬ್ರಿಟಿಷರ ಆಶ್ರಯದಲ್ಲಿದ್ದಂಥ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂನನ್ನ ಮರಾಠರು ರಾಜನನ್ನಾಗಿ ಮಾಡಿದರು. ಆಗ ಚಕ್ರವರ್ತಿಯು ಮೊದಲು ಬ್ರಿಟಿಷರಿಗೆ ನೀಡಿದಂತಹ ಕೋರ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಬಿಟ್ಟುಕೊಟ್ಟ. ಇದು ಇಂಗ್ಲೀಷರು ಮತ್ತು ಮರಾಠರ ಮಧ್ಯೆ ವೈಷಮ್ಯ ಉಂಟಾಗಲಿಕ್ಕೆ ಕಾರಣವಾಯಿತು. ಜೊತೆಗೆ ಇದೇ ಸಂದರ್ಭದಲ್ಲಿ ಮರಾಠರ ಬಲಿಷ್ಠ ಪೇಶ್ವೆಯಾದಂಥ ಮಾಧವರಾವ್ ಮರಣವನ್ನು ಹೊಂದಿದ. ಮಾಧವರಾವ್ ಮರಣವನ್ನು ಹೊಂದಿದ ನಂತರ ಅವನ ತಮ್ಮ ನಾರಾಯಣ್ ರಾವ್ನನ್ನು ಪಟ್ಟಕ್ಕೆ ತಂದರು. ಆದರೆ ರಘುವಮ್ಮನನ್ನು ಕೊಲೆ ಮಾಡಿದ. ಯಾವಾಗ ನಾರಾಯಣ್ ರಾವ್ ಕೊಲೆಯಾದನೋ ಆಗ ಪೇಶ್ವೆ ಸ್ಥಾನಕ್ಕೆ ಕಲಹಗಳು ಉಂಟಾದವು. ಆಗ ಮರಾಠರ ಒಕ್ಕೂಟ ನಾನಾ ಫಡ್ನವೀಸನ ನೇತೃತ್ವದಲ್ಲಿ ಮಾಧವರಾವನಿಗೆ ಪಟ್ಟ ಕೆಟ್ಟಿತು. ಇದು ರಘುವನಿಗೆ ಸಿಟ್ಟು ಬರುವಂತೆ ಮಾಡ್ತು. ಯಾಕೆ ಅಂದರೆ ಇಲ್ಲಿ ನಾರಾಯಣ ರಾವ್ನ ಮರಣದ ನಂತರ ಅಥವಾ ಕೊಲೆಯನ್ನು ಮಾಡಿದ ನಂತರ ತಾನು ಪೇಶ್ವೆಯಾಗಬೇಕೆನ್ನುವಂಥ ಒಂದು ಆಶೆಯನ್ನು ಹೊಂದಿದ್ದ. ಆದರೆ ಮರಾಠ ಒಕ್ಕೂಟ ಯಾರನ್ನ ಇಲ್ಲಿ ಪೇಶ್ವೆಯನ್ನ ಮಾಡ್ತೋ? 2ನೇ ಮಾಧವರಾವ್ನನ್ನು. ಇದನ್ನು ಸಹಿಸದಂತಹ ರಘುವ ಇಂಗ್ಲೀಷರ ಒಂದು ನೆರವನ್ನು ಬೇಡ. ಇದೇ ಸಂದರ್ಭವನ್ನು ಬಳಸಿಕೊಂಡಂತಹ ಇಂಗ್ಲೀಷರು ಹೈದರಾಲಿ, ನಿಜಾಮ ಮತ್ತು ಮರಾಠರು ಈ 3 ಒಕ್ಕೂಟಗಳಿಂದ ಕೂಡಿದಂಥ ಒಂದು ಸೈನ್ಯ ಮರಾಠ ಒಕ್ಕೂಟ ಇದರ ಮೇಲೆ ದಾಳಿಯನ್ನು ಮಾಡಿದರು. 1775ರಿಂದ 1782ರವರೆಗೆ ದಾಳಿಯನ್ನು ಮಾಡಿದರು. ಆರಂಭದಲ್ಲಿ ಮರಾಠರು ಮುನ್ನಡೆಯನ್ನು ಸಾಧಿಸಿದರು. ಆದರೆ ಅಲಹಾಬಾದನ್ನು ಇವರು ಕಳೆದುಕೊಂಡರು. ಆಗ ಯುದ್ಧವನ್ನು ಮುಂದುವರಿಸಲಾರದೆ ಇಂಗ್ಲೀಷರೊಂದಿಗೆ 1782ರಲ್ಲಿ ಒಪ್ಪಂದವನ್ನು ಮಾಡಿಕೊಂಡರು. ಆ ಒಪ್ಪಂದವೇ ಸಾಲ್ಬಾಯಿ ಒಪ್ಪಂದ. ಇನ್ನು ವಿದ್ಯಾರ್ಥಿಗಳೇ, ಲಾರ್ಡ್ ವೆಲ್ಲೆಸ್ಲಿ ಭಾರತದಲ್ಲಿ ತನ್ನ ಒಂದು ಸಾಮ್ರಾಜ್ಯವನ್ನು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆ ಮಾಡಿದ. ಈ ವಿಸ್ತರಣೆಯನ್ನು ಮಾಡಲಿಕ್ಕೆ ಲಾರ್ಡ್ ವೆಲ್ಲೆಸ್ಲಿ ಅನುಸರಿಸಿದಂತಹ 3 ನೀತಿಗಳು ಯಾವುವು? ಮೊದಲನೇದಾಗಿ ಸಹಾಯಕ ಸೈನ್ಯ ಪದ್ಧತಿ, ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು, ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವಂಥ ರಾಜ್ಯಗಳನ್ನು ನೇರವಾಗಿ ತನ್ನ ಒಂದು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವುದು. ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಯಾವಾಗ ಜಾರಿಗೆ ತಂದರು? ಸಹಾಯಕ ಸೈನ್ಯ ಪದ್ಧತಿಯನ್ನು 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದ. ಸಹಾಯಕ ಸೈನ್ಯ ಪದ್ಧತಿ ಎಂದರೇನು? ಈ ಪ್ರಶ್ನೆ ಕೇಳಬಹುದು ಪರೀಕ್ಷೆಯಲ್ಲಿ. ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದ. ಇನ್ನು ಮುಂದಿನ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು? ಅಥವಾ ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷರ ಸೈನಿಕ ನಿರ್ವಹಣೆ ಮತ್ತು ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲಿಕ್ಕೆ ಸಾಧ್ಯವಾಯಿತು ಹೇಗೆ? ಈ ರೀತಿಯ ಪ್ರಶ್ನೆ ಕೇಳಬಹುದು. ಇಲ್ಲಿ ಮೊದಲನೇದಾಗಿ ಭಾರತೀಯ ರಾಜನು ಬ್ರಿಟಿಷ್ ಸೈನ್ಯದ ಒಂದು ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಆ ರಾಜ್ಯವೇ ಭರಿಸಿಕೊಳ್ಳಬೇಕು. ಒಂದು ವೇಳೆ ಆ ಸೈನ್ಯದ ಖರ್ಚು ವೆಚ್ಚವನ್ನು ನೋಡಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇದ್ದರೆ ಆ ರಾಜ್ಯವು ಇಂಗ್ಲೀಷರಿಗೆ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕಾಗಿತ್ತು. ಇನ್ನು ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟರನ್ನು ನೋಡಿಕೊಳ್ಳಬೇಕಾಗಿತ್ತು. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಳಬೇಕಾಗಿತ್ತು. ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ಈ ನೀತಿಗೆ ಒಳಪಟ್ಟಂಥ ದೇಶೀಯ ರಾಜರು ನೇಮಿಸಿಕೊಳ್ಳುವಂತಿರಲಿಲ್ಲ. ಭಾರತದ ಯಾವುದೇ ರಾಜರುಗಳೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳಬೇಕಾದ್ರೆ
ಯುದ್ಧವನ್ನು ಮಾಡಬೇಕಾದ್ರೆ ಗವರ್ನರ್ ಜನರಲ್ನ ಒಂದು ಸಮ್ಮತಿ ಬೇಕಾಗಿತ್ತು. ಎಲ್ಲ ಅಂಶಗಳಿಗೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸಬೇಕಾಗಿತ್ತು. ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊಟ್ಟ ಮೊದಲ ದೊರೆ ಯಾರು? ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊಟ್ಟ ಮೊದಲ ನವಾಬ ಅಥವಾ ದೊರೆ ಹೈದರಾಬಾದ್ ನಿಜಾಮ. ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ರಾಜ್ಯಗಳು ಯಾವುವು? ಮೈಸೂರು, ಅವಧ್, ತಂಜಾವೂರು, ಆರ್ಕಾಟ್, ಪೂನಾ, ಬೀರಾರ್, ಗ್ವಾಲಿಯರ್ ಮತ್ತು ಮರಾಠ ಸಾಮ್ರಾಜ್ಯಗಳು ಈ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ರಾಜ್ಯಗಳು. ಈ ಒಂದು ಪಾಠದಲ್ಲಿ ನೀವು ಮೊದಲ ಆಂಗ್ಲ ಮರಾಠ ಯುದ್ಧ ಮತ್ತು ಸಹಾಯಕ ಸೈನ್ಯ ಪದ್ಧತಿ ಬಗ್ಗೆ ತಿಳಿದುಕೊಂಡ್ರಿ. ಇನ್ನು ಭಾರತ ವಾಯುವಿಭಾಗದಲ್ಲಿ ಇಂಗ್ಲೀಷರಿಗೆ ಹೆಚ್ಚು ಪ್ರಬಲ ಸ್ಪರ್ಧಿಗಳಾಗಿದ್ದಂಥವರು ಸಿಖ್ಖರು. ವಿದ್ಯಾರ್ಥಿಗಳೇ, ಇವ್ರ ಬಗ್ಗೆ ನಿಮಗೆ ಗೊತ್ತಿರಲಿ, ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಸ್ವಲ್ಪ ಇವ್ರ ಬಗ್ಗೆ ತಿಳ್ಕೊಂಡಿದ್ರೆ ಒಳ್ಳೆಯದು. ವಿದ್ಯಾರ್ಥಿಗಳೇ, ಈ ಒಂದು ಸಿಖ್ಖರಲ್ಲಿ ಅತ್ಯಂತ ಪ್ರಸಿದ್ಧನಾದಂತಹ ಒಬ್ಬ ನಾಯಕ ರಣಜಿತ್ ಸಿಂಗ್. 1780ರಲ್ಲಿ ರಣಜಿತ್ ಸಿಂಗು ಜನಿಸಿದ. ವಿದ್ಯಾರ್ಥಿಗಳೇ, ಸಿಖ್ಖರಲ್ಲಿ 12 ಮಿಸಲ್ಗಳಿವೆ. ಮಿಸಲ್ ಅಂತ ನಿಮಗೆ ಒಕ್ಕೂಟಗಳಿವೆ. ಈ 12 ಮಿಸಲ್ಗಳಲ್ಲಿ ಒಂದಾದಂತಹ ಸುಖರ್ ಚಾಕಿಯಾ ಎನ್ನುವಂತಹ ಮಿಸಲ್ನ ನಾಯಕ ಮಹಾಸಿಂಗನ ಮಗ ರಣಜಿತ್ ಸಿಂಗ್. ಈತ 10ನೇ ವಯಸ್ಸಿನಲ್ಲಿನೇ ತನ್ನ ತಂದೆಯನ್ನು ಈತ ಕಳೆದುಕೊಂಡ. ನಂತರ ಅವನು ಸಣ್ಣ ಪ್ರದೇಶದ ಒಕ್ಕೂಟದ ನಾಯಕನಾಗಿ ಕಾರ್ಯವನ್ನು ನಿರ್ವಹಿಸಿದ. ಈತ ಆ ಒಂದು ಒಕ್ಕೂಟದ ನಾಯಕನಾಗಿದ್ದಾಗ ಕಾಬೂಲಿನ ದೊರೆಯಾದಂತಹ ಜಮಾನ್ ಶಾ ಭಾರತದ ಮೇಲೆ ದಂಡಯಾತ್ರೆಯನ್ನು ಮಾಡಿದ. ಆಗ ಜಮಾನ್ ಶಾನಿಗೆ ಭಾರತದ ಮೇಲೆ ದಂಡಯಾತ್ರೆಯನ್ನು ಮಾಡಲಿಕ್ಕೆ ರಣಜಿತ್ ಸಿಂಗನು ಸಹಾಯವನ್ನು ಮಾಡ್ದ. ಆಗ ಆ ಸಹಾಯಕ್ಕೆ ಈತ ಪ್ರತಿಫಲವಾಗಿ ರಾಜ ಎನ್ನುವಂತಹ ಒಬ್ಬ ಪದವಿಯನ್ನು ನೀಡಿ ಲಾಹೋರಿನ ರಾಜ್ಯಪಾಲನನ್ನಾಗಿ ನೇಮಕ ಮಾಡಿದ. ಆಗ ಅವನಿಗೆ ಕೇವಲ 19 ವರ್ಷ. ನಂತರ ವಿಸ್ಮಯಕಾರಿಯಾದಂಥ ರೀತಿಯಲ್ಲಿ ರಣಜಿತ್ ಸಿಂಗು ಬೆಳೆದ. ಮುಂದೆ ಸಿಖ್ ಸಮುದಾಯದ ಮೇಲೆ ಸಂಪೂರ್ಣವಾದಂಥ ಒಂದು ಪರಮಾಧಿಕಾರವನ್ನು ಪಡೆಯುವುದೇ ಅವರ ಒಂದು ಗುರಿಯಾಗಿತ್ತು. ಸಟ್ಲೇಜ್ ನದಿಯ ಪಶ್ಚಿಮ ಭಾಗಗಳ ಎಲ್ಲ ಸಿಖ್ ಪ್ರಮುಖರನ್ನು ತನ್ನ ಒಂದು ನಿಯಂತ್ರಣಕ್ಕೆ ತೆಗೆದುಕೊಂಡು ಪಂಜಾಬಿನಲ್ಲಿ ತನ್ನದೇ ಆದಂತಹ ಸ್ವತಂತ್ರವಾದಂಥ ಒಂದು ರಾಜ್ಯವನ್ನು ಸ್ಥಾಪಿಸಿದ. ಮುಂದೆ 1809ರಲ್ಲಿ ಅಮೃತ್ಸರದಲ್ಲಿ ಇಂಗ್ಲಿಷರೊಂದಿಗೆ ನಿರಂತರ ಮೈತ್ರಿ ಒಪ್ಪಂದವನ್ನು ಮಾಡಿಕೊಂಡು ಅದಕ್ಕೆ ಸಹಿಯನ್ನು ಹಾಕಿದ. ಮುಂದೆ ಈತ ತನ್ನ ಒಂದು ಸೈನ್ಯವನ್ನು ಸಂಘಟನೆ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಯುರೋಪಿನ ಮಾದರಿಯಲ್ಲಿ ಸೈನ್ಯವನ್ನು ಸಂಘಟನೆ ಮಾಡಿ ಅದಕ್ಕೆ ತರಬೇತಿಯನ್ನು ಸಹಿತ ನೀಡಿದ. ಇವನ ಸೈನ್ಯವು ಕೇವಲ ಸಿಖ್ಖರಿಗೆ ಮಾತ್ರ ಸೀಮಿತವಾಗಿರದೆ ಗೂರ್ಖಾಗಳು, ಬಿಹಾರಿಗಳು, ಪಠಾಣರು, ಮುಸಲ್ಮಾನರಿಂದಲೂ ಸಹಿತ ಇವನ ಸೈನ್ಯ ಕೂಡಿತ್ತು. ಲಾಹೋರಿನಲ್ಲಿ ಫಿರಂಗಿಗಳನ್ನು ತಯಾರಿಸಲಿಕ್ಕೆ ಎರಕ ಒಯ್ಯುವಂತಹ ಕಾರ್ಖಾನೆಯನ್ನು ಸಹಿತ ಈತ ತೆರೆದ. ಅಂದಿನ ಕಾಲದಲ್ಲಿದ್ದ ಭಾರತೀಯ ರಾಜರ ಸೈನ್ಯದಲ್ಲಿಯೇ ರಣಜಿತ್ ಸಿಂಗನ ಸೈನ್ಯ ಅತ್ಯುತ್ತಮವಾದಂಥ ಒಂದು ಸೈನ್ಯವಾಗಿತ್ತು. ಜಾತ್ಯತೀತ ಮನೋಭಾವದವನು, ಉದಾರ
ಹೃದಯಿಯೂ ಆದಂಥ ರಣಜಿತ್ ಸಿಂಗನು ಸಿಖ್ ಗುರುಗಳನ್ನಷ್ಟೇ ಅಲ್ಲದೆ ಹಿಂದೂ ಮತ್ತು ಮುಸಲ್ಮಾನ ಗುರುಗಳಿಗೂ ಸಹಿತ ಪೋಷಣೆಯನ್ನು ಅಥವಾ ಆಶ್ರಯವನ್ನು ನೀಡಿದ್ದ. ಎಲ್ಲ ಧರ್ಮೀಯರು ಇವನ ಆಡಳಿತದ ಉನ್ನತ ಸ್ಥಾನದಲ್ಲಿ ಇದ್ದರು. ಬ್ರಿಟಿಷರನ್ನು ಎದುರು ಹಾಕಿಕೊಳ್ಳದೆ ಸಿಖ್ ರಾಜ್ಯವನ್ನು ರಕ್ಷಿಸುವಲ್ಲಿ ಯಶಸ್ವಿಯಾದನು. ಅದೇ ರೀತಿ ಬ್ರಿಟಿಷರು ವಾಯುವ್ಯದ ಭಾಗದಿಂದ ನಡೆಯಬಹುದಾದಂಥ ಸಂಭಾವ್ಯ ದಾಳಿಗಳನ್ನು ತಡೆಯಲಿಕ್ಕೆ ರಣಜಿತ್ ಸಿಂಗನ ರಾಜ್ಯದಂತಹ ರಕ್ಷಣಾ ರಾಜ್ಯವೊಂದರ ಅವಶ್ಯಕತೆ ಬ್ರಿಟಿಷರಿಗೆ ಇತ್ತು. ಒಟ್ಟಾರೆ ಸ್ವತಂತ್ರ ರಾಜ್ಯವನ್ನು ಕಟ್ಟಿ ಕೊನೆಯವರೆಗೂ ಸ್ವತಂತ್ರವಾಗಿಯೇ ಉಳಿದು ಸ್ವತಂತ್ರವಾಗಿಯೇ ಆಡಿ 1839ರಲ್ಲಿ ರಣಜಿತ್ ಸಿಂಗ್ ನಿಧನವನ್ನು ಹೊಂದಿದನು. ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಚಟುವಟಿಕೆಯನ್ನು ನೀಡ್ತಾ ಇದ್ದಾನೆ. ಆ ಚಟುವಟಿಕೆ ಅಂದ್ರೇನು? ಬ್ರಿಟಿಷರು ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡುವಲ್ಲಿ ಅವರು ಅನುಸರಿಸಿದಂತಹ ತಂತ್ರಗಾರಿಕೆಯ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿ ಪ್ರಬಂಧವನ್ನು ಬರೆಯಿರಿ. ವಿದ್ಯಾರ್ಥಿಗಳು ನಿಮಗೆ ಹೇಳಿದ್ದೆ, ಅವರು ಯಾವ ರೀತಿಯಾದಂಥ ತಂತ್ರಗಾರಿಕೆಯನ್ನು ಮಾಡಿದರು. ಸುಲಭವಾಗಿ ಸೈನ್ಯವನ್ನು ತಮ್ಮ ಒಂದು ಹಿಡಿತಕ್ಕೆ ತೆಗೆದುಕೊಳ್ಬೋದಾಗಿತ್ತು. ಅದಕ್ಕಾಗಿ ನಾವು ಏನು ಮಾಡಿದ್ರು, ಕೆಲವೊಂದು ನೀತಿಗಳನ್ನು, ಉಪಾಯಗಳನ್ನು, ತಂತ್ರಗಳನ್ನು ಅಳವಡಿಸಿಕೊಂಡ್ರು. ಅವಳಲ್ಲಿ ಮೊದಲನೇದಾಗಿ ಹೇಳಿದೆ ನಿಮಗೆ ಸಹಾಯಕ ಸೈನ್ಯ ಪದ್ಧತಿ, ಆಂಧ್ರ ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು, ಹೌದಾ. ಜೊತೆಗೆ ಇಲ್ಲಿ ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಂತಹ ರಾಜ್ಯಗಳನ್ನು ನೇರವಾಗಿ ತಮ್ಮ ಒಂದು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂಥದ್ದು. ಈ ರೀತಿಯಾದಂಥ ತಂತ್ರಗಳನ್ನು ಅವರು ಅನುಸರಿಸಿದರು. ವಿದ್ಯಾರ್ಥಿಗಳ ಇವುಗಳಲ್ಲಿ ಅವರು ತಮ್ಮದೇ ಆದಂಥ ತಂತ್ರಗಳನ್ನು ಅನುಸರಿಸಿ ಭಾರತದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಆ ತಂತ್ರಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ಒಂದು ಪ್ರಬಂಧವನ್ನು ಬರೆಯಿರಿ. ಎಲ್ರಿಗೂ ಧನ್ಯವಾದ.